ತುಕಾರಾಮ ಅಂತ ಇದ್ರು ಏನ್ ಜೀವನ ನೋಡ್ಬೇಕು. ತುಕಾರಾಮ ಅಂತ ಬಹಳ ದೊಡ್ಡ ಮನುಷ್ಯರು, ಸಂತರು. ಮನೆಯಲ್ಲಿ ಹೆಂಡತಿ, ಒಂದಿಷ್ಟು ಮಕ್ಕಳು, ಒಂದು ಸಣ್ಣ ಹೊಲದಾಗ ಒಂದಿಷ್ಟು ಕಬ್ಬ ಪಬ್ಬ ಹಚ್ಚಿದ್ರು. ಹೆಂಡತಿ ಬಹಳ ಕಷ್ಟ ಪಡ್ತಿದ್ಲು, ದುಡಿಯೋದು ಆಕೆ ಹೆಚ್ಚು, ಈತ ಭಜನಾ ಮಾಡಾವ, ಏನರ ಕೆಲಸ ಬಂತು ಅಂದ್ರೆ ಭಜನ. ಮಸ್ತ್. ಹೆಂಗೆಲ್ಲ ಬದುಕಿದಂಥ ತುಕಾರಾಮ್. ಆತ ಅಂತಿದ್ದ, ಉಳಿದ ಪ್ರಪಂಚ ಎಲ್ಲರೂ ಮಾಡ್ತಾರ, ನಾನು ಸ್ವಲ್ಪ ಬ್ಯಾರೆ ಮಾಡೋದು, ಭಜನಾ ಮಾಡೋದು. ಹಂಗ ಹೊರಟ ಮನುಷ್ಯ. ಆದ್ರೆ ಏನು ತಿಳಿಯಾದ ಮನಸ್ಸು, ಎಷ್ಟು ಸಾತ್ವಿಕ ಮನಸ್ಸು, ಎಷ್ಟು ಸಮಾಧಾನ. ಒಂದು ಸಲ ಹೆಂಡತಿ ಹೊಲಕ್ಕೆ ಕಳಿಸ್ತಾಳೆ, ಹೋಗು, ಕಬ್ಬು ಮಸ್ತಾಗಿ ಬೆಳೆದಾವ, ಇಲ್ಲ ಕಬ್ಬು ಬಹಳ ಚಲೋ ಬೆಳೆದಾವ, ಒಂದು ಹೊರೆ ಕಬ್ಬರೆ ತಗೊಂಬ ಮನೆಗೆ, ಏನು ಕೆಲಸ ಮಾಡೋದು ಬಿಡು, ಒಂದು ಹೊರೆ ಕಬ್ಬರೆ ತಗೊಂಬ, ಕಮ್ಮಗ ತಿಂತೇವಿ ಇಬ್ರು ಕೂಡಿ, ಸವಿಯಾದ ಕಬ್ಬನ್ನ ಅಂದ್ಲು. ಈತ ವಾದ, ಎಲ್ಲಿಗೆ? ಕಬ್ಬು ತರಕ್ ತನ್ನ ಹೊಲಕ್ಕೆ ವಾದ. ಅಲ್ಲಿ ಹೊಲದಾಗ ಸ್ವಲ್ಪ ವೇಳೆ ಕೂತು ಮಾಡಿ ತಿರುಗಾಡಿ ಒಂದಿಷ್ಟು ಕಬ್ಬುಗಳನ್ನೆಲ್ಲ ಚಲೋ ಕಬ್ಬು ಆಯ್ಕೆ ಮಾಡಿ ಒಂದು ಹೊರಿ ಕಟ್ಕೊಂಡು, ತನಗೆ ಎಷ್ಟು ಹೊರಕ್ ಆಗ್ತದ ಅಷ್ಟು ಹೊರಿ ಕಟ್ಕೊಂಡು ಹೊಂಟ ತುಕಾರ. ಹಾಗೆ ಊರಿಗೆ ಬಂದ. ಇವನು ಹೊರಿ ನೋಡಿದ ಕೂಡ್ಲೆ ಹುಡುಗರು ಗಂಟು ಬಿದ್ರು ಸುತ್ತಮುತ್ತ. ಅವರು ತುಕಾರಾಮನ ಕಡೆ ನೋಡ್ತಿದ್ರು, ಅವರು ಕಬ್ಬಿನ ಕಡೆ ನೋಡ್ತಿದ್ರು. ತುಕಾರಾಮನಿಗೆ ಗೊತ್ತಾಯ್ತಿದು. ಏನ್ ಬೇಕು ಅಂತ ಕೇಳಿದ್ರು. ಅವು ಅಂದ್ರು, ನೀವೇನು ಹೊತ್ಕೊಂಡು ಹೊಂಟಿರಲ್ಲ, ಒಂದೊಂದು ಯಾಕೆ ಕೊಡಬಾರ್ದು ನಮಗೆ? ಅಲ್ಲೇ ಇಳಿಸ್ದ ಕಬ್ಬ. ಪ್ರತಿಯೊಬ್ಬ ಹುಡುಗನಿಗೆ ಒಂದೊಂದು ಕಬ್ಬ ಕೊಟ್ಟ. ಏನು ಹುಡುಗರು ಆನಂದ ಪಟ್ಟಿದ್ದು. ಏನಾದ ಆ ಸಂತೋಷ ನೋಡಿ ಕಂಡು ತುಕಾರಾಮನಿಗೆ ಒಂಥರ ಸಾಕ್ಷಾತ್ ವಿಠಲನೇ ಬಂದು ತಿನ್ನಕತ್ಯಾನ ಅಂತ ಅನ್ಸಾಕ್ ಶುರು ಆಯ್ತು. ಹೆಂಗಿರಬೇಕು? ಒಂದೇ ಕಬ್ಬ ಉಳಿದತ್ತು. ಅದನ್ನ ಮನೆಗೆ ತಂದ. ಹೆಂಡತಿ ಒಂದು ಹೊರಿ ತರ್ತಾನ, ಒಂದು ವಾರ ತಕ ಮಸ್ತಾಗಿ ತಿನ್ನಬಹುದಂತ ಹೆಂಡತಿ. ಇವ ಬರೀ ಒಂದು ಕಬ್ಬು ತಂದು ಹಿಂಗಿಟ್ಟ. ಅವಾಗ ಹೆಂಡತಿಗೆ ಇಷ್ಟು ಸಿಟ್ಟ ಬಂತು. ಏನ್ ಮಾಡ್ದೆ ಅಂತ ಕೇಳಿದ್ಲು. ಇಲ್ಲ, ವಿಠಲ ಹುಡುಗರು ಆಗಿ ಬಂದ, ತಿಂದ ಅಂದ. ಹುಡುಗರೇನಾಗೆ ಬರ್ತಾನಂತ ತಿಳ್ಕೊಂಡು ಆ ಬಡಿಗೆ ಏನಿತ್ತಲ್ಲ ಕಬ್ಬು ತಗೊಂಡು ಹೊಡೆದ್ಲು. ಯಾರೇ ಹೊಡೆಸ್ಕೊಂಡಾರೇನ್ ಹೇಳಿ, ಒಂದು ಪ್ರಯೋಗ ಮಾಡಿ ಬೇಕಾರ ನೋಡಿ. ಕಬ್ಬು ಹಿಂಗ ಹೊಡೆದ್ಲಲ್ಲ, ಅದು ಬರೋಬ್ಬರಿ ಎರಡಾಗಿತ್ತು. ತುಕಾರಾಮ ಹೇಳ್ದ, ನಾನು ಹೆಂಗೂ ಎರಡು ಮಾಡಾವಿದ್ದೆ, ಬಹಳ ಸಂತೋಷ, ನಿನ್ನ ಕೈಯಾಗಿಂದ ನೀ ತಗೋ, ಬಿದ್ದದ್ದನ್ನ ನಾ ತಿಂತೀನಿ. ಸಂತೋಷ ಹೆಂಗೆ ಹೇಳಿ. ಎಲ್ಲಿ ಸಿಟ್ಟ ಬರಬೇಕಾಗಿತ್ತು, ಇನ್ನೊಬ್ರು ಯಾರೇ ಆಗಿದ್ರೆ ಹೊಡೆದ ಬಿಡ್ತಿದ್ರು. ಹೆಂಗ ಇನ್ನೊಮ್ಮೆ ಹೇಳ್ದಂಗ ಹೊಡಿತಿದ್ರು. ಆದ್ರೆ ತುಕಾರಾಮ ಆತ ಅಂತಾನ, ಯಾರು ಮುರಿದ್ರಿ ಏನು? ನೀ ಮುರಿದ್ರು ಅಷ್ಟೇ, ನಾ ಮುರಿದ್ರು ಅಷ್ಟೆ. ಹೇಗೋ ಮೊಳಕಾಲಿಗೆ ಹಾಕಿ ಮುರಿಬೇಕಾಗಿತ್ತು, ಬೆನ್ನಿಗೆ ಹಾಕದೆ ಅಷ್ಟೇ, ಇನ್ನೇನಾಗ ಹೇಳಿ. ಜೀವನವನ್ನ ಈ ರೀತಿ ತಗೊಂಡ್ರೆ ಅವ್ರಿಗೆ ಸಂತರು, ಶರಣರು, ಜ್ಞಾನಿಗಳಂತ ಕರೀತಾರೆ. ಯಾಕೆ? ಇದೇನ್ ದೊಡ್ಡ ಘಟನೆ. ಅವ್ರು ಅದಕ್ಕೆ ಬಹಳ ಮಹತ್ವ ಕೊಡೋದಿಲ್ಲ.
ಇದಕ್ಕೇನಂತಾರೆ ಅದ್ವೇಷ್ಟ, ದ್ವೇಷ ಇಲ್ಲ, ಮನಸ್ಸು ಕಹಿ ಇಲ್ಲ, ಮನಸ್ಸು ತಾಪ ಹೊಂದಿಲ್ಲ, ಸಹಜ ಸಮಾಧಾನ, ತಂಪು, ಮಾನಸಿಕ ತಂಪು ಕೆಡ್ಲಿಲ್ಲ. ಹಿಂಗ್ ಬದುಕ್ತಾರ ತಿಳಿದವರು. ಇದು ಸುಮ್ಮನೆ ಎಷ್ಟು ಚಲೋ ಇಲ್ಲ, ಎಷ್ಟು ಸುಂದರ ಘಟನೆ. ಈ ಘಟನೆಯ ಮಹತ್ವ ತಿಳ್ಕೋಬೇಕಾದ್ರೆ ನೀವು ಒಂದು ಕಬ್ಬು ತರಬೇಕು, ಅವ್ರ ಕೈಯಾಗ ಕೊಡಬೇಕು, ಅವರು ಹೊಡಿಬೇಕು. ಹೆಂಗಂದ್ರೆ ಎರಡು ಆಗಂಗ. ಅವಾಗ ನೀವು ಸಂತೋಷ ಪಡಬೇಕು. ಅದು ಆತ್ಮಜ್ಞಾನ. ಪ್ರಯೋಗ ಮಾಡಿ ಸುಮ್ಮನೆ ನೋಡೋದು ಒಂದು ದಿವಸ, ದಿವಸ ಅಲ್ಲ ನಾ ಹೇಳೋದು, ಯಾವಾಗಲೇ ಒಂದು ದಿವಸ ನೋಡಬೇಕು. ಮನುಷ್ಯ ಎಂಥ ಜೀವನ ಸಾಗಿಸ್ತಾರೆ, ಎಷ್ಟು ಸರಳ ಜೀವನ, ಸುಂದರ ಜೀವನ. ಎಷ್ಟು ಸಣ್ಣ ಒಂದು ಘಟನಾ ನಡೆದ್ರೆ ಈಗಿನ ಕಾಲ ಆದ್ರೆ ಕೋಟಿ ಹೋಗ್ಕ ಡೈವೋರ್ಸ್, ಇಲ್ಲೇನು ವಿವಾಹ ವಿಚ್ಛೇದ. ಯಾಕೆ? ಕಬ್ಬು ಎರಡಾಯ್ತು, ವಿವಾಹ ವಿಚ್ಛೇದ. ಅವರು ನ್ಯಾಯಾಧೀಶರು ಕುಂತಿರ್ತಾರ, ಇವರನ್ನು ಎರಡು ಮಾಡೇ ಬಿಡಬೇಕು. ಅದಕ್ಕೆ ಕಾಯ್ದೆ ಪಾಯ್ದೆ ಎಲ್ಲ ಹುಡುಕಾಡಿ ಬರೋಬ್ಬರಿ ಅದ ಅಂತ ಅವರು ನ್ಯಾಯವಾದಿಗಳು ಪ್ರತಿಪಾದಿಸ್ತಾರೆ. ನ್ಯಾಯಾಧೀಶರು ಏನ್ ಮಾಡೋದು, ಇವರೇ ಪ್ರತಿಪಾದಿಸ್ತಾರಂತ ಆಗ್ಲಪ್ಪ ಇಬ್ರು ಬೇರೆ ಬೇರೆ ಹೋಗ್ರಿ. ಇದು ಈಗಿನ ಕಾಲ. ಏನ್ ತುಕಾರಾಮ, ಎಷ್ಟು ಅದ್ಭುತ. ಇನ್ನೊಬ್ಬ ಪೆರಿಕ್ಲಿಸ್ ಅಂತ ಆಗಿ ಹೋದ, ಕೇಳಿರ್ಬೇಕು ಹೆಸರು. ಅಥೆನ್ಸ್ ಪಟ್ಟಣವನ್ನ ಸುಂದರಗೊಳಿಸಿದಂತಹ ಮಹಾನುಭಾವ ಆತ. 2000 ವರ್ಷಕ್ಕಿಂತ ಹಿಂದೆ ಬಾಳಿ ಬದುಕಿ ಹೋದಂತಹ ಒಬ್ಬ